ನಾನು ಈ ಮೂಲಕ ಅವರಲ್ಲಿ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಅಭಿವೃದ್ಧಿ ಕೆಲಸವನ್ನು ದಯವಿಟ್ಟು ಜನಪರವಾದ ಅಭಿವೃದ್ಧಿ ಕೆಲಸ ಮಾಡಿ, ಮೋಸ ಮಾಡುವಂಥ ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡಿ. ಇದು ಮೊದಲನೇ ಸರಿ ಅಲ್ಲ, ಇದು ಸುಮಾರು ಸರಿ ಆಗಿದಂಥ ಕೆಲಸ. ಹೋದ ಬಾರಿನೂ ಅಷ್ಟೇ ತಾಂಬುಳ್ಳು ರಸ್ತೆಯನ್ನು ಶ್ರೀನಿವಾಸ ಮೂರ್ತಿ ಅವರು ಆಗ್ಲೇ ಮಾಡಿದಂಥ ಪೂಜೆನ ಮತ್ತೆ ಇವ್ರು ಬಂದ ಮೇಲೆ ಮತ್ತೆ ಪೂಜೆ ಮಾಡಿ ಶಾಸಕರ ಜೊತೆ ಸಚಿವರನ್ನು ಬಂದು ಪೂಜೆ ಮಾಡಿದಂಥ ಸಂದರ್ಭ ನಾವು ಆಗ್ಲೇ ನೋಡಿದೀವಿ. ಈ ತರ ಮತ್ತೆ ಆಗ್ಬಾರ್ದಂತ ಕೇಳ್ಕೊಂತ ನಿನ್ನೆ ನಾವು ನೋಡಿರ್ಬೋದು ಎಲ್ಲ ರಸ್ತೆಯಲ್ಲಿ ಇವತ್ತು ಭೂಮಿ ಪೂಜೆ ಆಗ್ತಾ ಇದೆ. ಅದಕ್ಕೆ ಸಚಿವರಾದಂಥ ಜಾರ್ಜ್ ಅವರು ಬಂದು ಅದನ್ನ ಭೂಮಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಡೆ ನಾವು ಇವತ್ತು ಒಂದು ಕೆ ಜಾರ್ಜ್ ಅವರು ಬರ್ತಾವ್ರೆ. ನಮಗೆ ಇಲ್ಲಿ ಒಂದು ಒಳ್ಳೆ ವಿದ್ಯುತ್ ಪ್ರಸಾರ ನಿಗಮನ್ನ ಭೂಮಿ ಪೂಜೆ ಮಾಡಬೇಕು. ತಾಲೂಕಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಆಹ್ವಾನ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಬನ್ನಿ ಅಂತೇಳಿ ಮಾಧ್ಯಮದ ಮುಖಾಂತರ ಎಲ್ಲರೂ ಕೂಡ ಕರೆದು ನಾವು ಅವರ ಅಭಿನಂದಿಸಕ್ಕೆ ಬಯಸ್ತೀವಿ. ನಮ್ಮನ್ನು ಕೂಡ ಆಹ್ವಾನ ಮಾಡಿದ್ದಕ್ಕೆ. ಬಟ್ ನನಗೆ ಗೊತ್ತಾಗ್ತಾ ಇಲ್ಲ, ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ ಅಂತ ಸ್ನೇಹಿತರು ತಂದವರು ಸರ್ಕಾರಿ ಕಾರ್ಯಕ್ರಮ ಪ್ರಚಾರದ ಗೀಳುಗೋಸ್ಕರ ಮಾಡ್ಕೊಂತಾರೆ ಅಂತೇಳಿ. ತೊಂದರೆ ಇಲ್ಲ, ನೀವೇನ ಮಾಡ್ಕೊಳ್ಳಿ, ನಿಮ್ಮ ಪಾರ್ಟಿ, ನಿಮ್ಮ ಪಕ್ಷ, ನಿಮ್ಮ ಸಂಘಟನೆ ನೀವೇನು ಮಾಡೋದು ಕೂಡ ಅಭ್ಯಂತರ ಇಲ್ಲ. ಇದು ನಿಮ್ಮ ಮನೆಗೆ ಏನಾದ್ರು ಕೂಡ ಪೂಜೆ ಮಾಡಿ, ನಿಮ್ಮ ಮನೆಗೆ ಏನಾದ್ರು ಕೂಡ ಕ್ಯಾಂಪನ್ಮೆಂಟ್ ಕಡೆ ಬರೀ ಊಟಕ್ಕೆ ಹಾಕಿದ್ರೆ ನಾವೇನು ಸೆಕ್ಷನ್ ಮಾಡ್ತಿರ್ಲಿಲ್ಲ. ಅವರ ಸ್ನೇಹಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಹಿಂದೆ ಶಂಕುಸ್ಥಾಪನೆ ಆಗಿತ್ತು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಬೇರೆ ಬೇರೆ ಇಲಾಖೆ ಸಚಿವರು ಬಂದು ಶಂಕುಸ್ಥಾಪನೆ ಮಾಡಿದ್ರು 24ನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ. ಮಾನ್ಯ ಜಾರ್ಜ್ ಸಾಹೇಬರು ಬಂದಿರಲಿಲ್ಲ ಅವತ್ತು ಕಾರಣಾಂತರಗಳಿಂದ. ಜಾರ್ಜ್ ಸಾಹೇಬ್ರನ್ನ ನಮ್ಮ ಕ್ಷೇತ್ರಕ್ಕೆ ಒಂದು ದೊಡ್ಡ ಮೊತ್ತದ ಅನುದಾನವನ್ನು ಕೊಟ್ಟು ಅವತ್ತು ಕೇವಲ ಶಂಕುಸ್ಥಾಪನೆ ಆಗಿತ್ತು. ಇವತ್ತು ಶಾಸ್ತ್ರೋಕ್ತವಾಗಿ ಭಾರತದ ಸಂಸ್ಕೃತಿಯ ಪ್ರಕಾರ, ಭಾರತದ ಸಂಪ್ರದಾಯದ ಪ್ರಕಾರ, ಭಾರತದ ಪರಂಪರೆಯ ಪ್ರಕಾರ ಒಂದು ದೈವ ಶಕ್ತಿಯ ಬಲದಿಂದ ಇವತ್ತು ಭೂಮಿ ಪೂಜೆಯನ್ನ ಮಾಡ್ಲಿಕ್ಕೆ ಹೋದ್ರೆ ಅದಕ್ಕೊಂದು ಟೀಕೆ ಮಾಡ್ತಾರಂತೆ. ನಮ್ಮ ವಿಧಾನಸಭಾ ಕ್ಷೇತ್ರದ ಜನತೆ ಯಾರು ದಡ್ರಿಲ್ಲ. ಬಿಜೆಪಿ ಸರ್ಕಾರ ಇತ್ತು 3.5 ವರ್ಷಗಳ ಕಾಲ. ಇವತ್ತು ಬಿಜೆಪಿ ಮುಖಂಡರುಗಳು ಮಾತನಾಡ್ತಾ ಇದ್ದೀರಾ, ನಿಮ್ ಕಾಲದ ಸಾಕ್ಷಿಗುಡ್ಡೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ಒಂದೇ ಒಂದು ತೋರಿಸಿದ್ರೆ ಇವತ್ತೇ ನಾನು ರಾಜೀನಾಮೆಯನ್ನ ಕೊಟ್ಟು ನಿಮ್ ಜೊತೆಲಿ ಇರ್ತೀನಿ. ಈ ಕ್ಷೇತ್ರದ ಪರವಾಗಿ ನಾವು ಪ್ರಚಾರ ಮಾಡ್ತೀವಿ ಸ್ವಾಮಿ, ನಾವು ಪೂಜೆ ಮಾಡ್ತೀವಿ, ನಿಮ್ಗೆ ಯಾಕೆ ಸಂಕಟ? ನಾವು ಮಾಡಿರ್ತಕ್ಕಂಥದ್ದು, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು, ನಮ್ಮ ಜಾರ್ಜ್ ಸಾಹೇಬರು ಮಾಡಿರ್ತಕ್ಕಂಥದ್ದು ನಾವು ಪೂಜೆ ಮಾಡಿದ್ರೆ ನಿಮ್ಗೇನ್ ತೊಂದರೆ? ನೀವು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ತಂದು ಪಂಚಾಯತಿಯಲ್ಲಿ ಬೂತ್ ಮಟ್ಟದಲ್ಲಿ ನೀವು ದಿನ ಪೂಜೆ ಮಾಡಿ ನಾನು ಸ್ವಾಗತ ಮಾಡ್ತೀನಿ. ಅದು ಬಿಟ್ಬಿಟ್ಟು ಕೆಲಸ ಮಾಡ್ತಾವ್ರೆ ಅಂತ ಹೇಳಿ ಹೊಟ್ಟೆ ಕಿರಿಗೆ ಪತ್ರಿಕಾಗೋಷ್ಠಿ ಮಾಡಿದ್ರೆ ನಾನೇನು ಎದೆಗುಂದಲ್ಲ. ಈ ಕ್ಷೇತ್ರದ ಜನತೆಯ ತೀರ್ಮಾನಕ್ಕೆ ಬಿಡ್ತೇನೆ. ಈ ಕ್ಷೇತ್ರದ ಜನತೆ ದಿನ ಇವತ್ತು ಗಮನಿಸ್ತಾ ಇದ್ದಾರೆ. ಇವತ್ತು 1000 ಕೋಟಿಗೂ ಹೆಚ್ಚು ಅನುದಾನ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೀವು ಸ್ವಾಗತ ಮಾಡಬೇಕು. ಅಂಥದ್ದು ಮಸರಲ್ಲಿ ಕಲ್ಲುಡ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಡಿ. ಮಸರಲ್ಲಿ ಕಲ್ಲುಡುತ್ತವರು ಯಾವತ್ತೂ ಜನಮಾನಸದಲ್ಲಿ ಉಳಿದಿಲ್ಲ. ಹಾಗಾಗಿ ಪ್ರಗತಿಗೆ ಪೂರಕವಾಗಿರ್ತಕ್ಕಂಥ ಒಂದು ಭೂ ಪೂಜೆಯನ್ನ, ಒಂದು ದೈವಿಕ ಪೂಜೆ ಮಾಡಿ, ಒಂದು ವಿಘ್ನೇಶ್ವರನ ಪೂಜೆ ಮಾಡಿ, ಭೂಮಿ ತಾಯಿಗೆ ಒಂದು ಪೂಜೆ ಮಾಡಕ್ ಹೋದ್ರೆ ಅದರಲ್ಲೂ ಟೀಕೆ ಮಾಡ್ತೀರಾ. ಆಯ್ತು, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ನಾನಿವತ್ತು ಮಾಧ್ಯಮದ ಸ್ನೇಹಿತರು ನಾನು ತಿಳಿಸಿದಕ್ಕೋಸ್ಕರ ಈ ವಿಚಾರವನ್ನ ಈ ಸಭೆಯಲ್ಲಿ ಪ್ರಸ್ತಾಪ ಮಾಡಿದೆ. ನಿಮ್ಮ ಪತ್ರಿಕಾಗೋಷ್ಠಿಗೆ, ನಿಮ್ಮ ಹೇಳಿಕೆಗೆ ನಾನು ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ, ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಇದು ನಿಮ್ಮ ತಲೆಯಲ್ಲಿರಲಿ.